ಶುಭೋದಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಮತ್ತೊಂದು ಹೊಸ ವಿಷಯವನ್ನು ತಿಳ್ಕೊಳ್ಳೋಣ. ಪದ್ಯ 10 ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಇದರ ಅರ್ಥ ಏನು ಅಂದರೆ, ಒಂದು ಹೂವನ್ನು ನಾನು ಹೆಚ್ಚಿಗೆ ದೇವರಿಗೆ ಸಮರ್ಪಣೆ ಮಾಡ್ತೀನಿ, ಅರ್ಪಣೆ ಮಾಡ್ತೀನಿ ಅಂತ ಇಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಒಬ್ಬ ಮುದುಕಿ ತನ್ನ ಜೀವನ ಸಂಗಾತಿಯಿಂದ ದೂರ ಆಗಿ, ಮಗನ ಆಶ್ರಯದಲ್ಲಿರ್ತಾಳೆ, ಜೀವನ ಸಂಗಾತಿಯಿಂದ ದೂರ ಆಗಿರ್ತಾಳೆ. ಆ ಮುದುಕಿಯಲ್ಲಿ ಏನೆಲ್ಲ ತಳಮಳ ನೋವು ಉಂಟಾಗ್ತಾ ಇದೆ, ದೂರ ಇದ್ಕೊಂಡು, ತನ್ನ ಸಂಗಾತಿಯಿಂದ ದೂರ ಇದ್ಕೊಂಡು ಏನೆಲ್ಲ ನೋವು ಕಷ್ಟಗಳನ್ನೆಲ್ಲ ಅನುಭವಿಸ್ತಾಳೆ ಅನ್ನೋದನ್ನು ಈ ಕವಿತೆಯಲ್ಲಿ ಕವಯಿತ್ರಿಯಾಗಿರ್ತಕ್ಕಂಥ ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಸೊಗಸಾಗಿ ಚಿತ್ರಿಸಿದ್ದಾರೆ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಮೊದಲು ಕವಿ ಕಾವ್ಯ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಪದ್ಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ನಾನು ಈ ಪಾಠವನ್ನು, ಈ ಪದ್ಯವನ್ನು ಗಮನ ಕೊಟ್ಟು ಕೇಳ್ತೀನಿ, ಪೂರ್ತಿಯಾಗಿ ಕೇಳ್ತೀನಿ, ಆಸಕ್ತಿಯಿಂದ ಕೇಳ್ತೀನಿ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಥಿಂಕ್ ಮಾಡಿ ಈ ಪದ್ಯವನ್ನು ಕೇಳಿ, ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಕವಯಿತ್ರಿ ಶ್ರೀಮತಿ ಲಲಿತಾ ಸಿದ್ದಬಸಯ್ಯ. ಇವರು ಹುಟ್ಟಿದ್ದು 27/2/1955. ಇವರು ವರ್ತಮಾನದಲ್ಲಿ ಪ್ರೆಸೆಂಟ್ ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ ಆ ವಿಷಯಗಳನ್ನೇ ಒಂದು ಕವಿತೆಯ ವಸ್ತು ವಿಷಯವನ್ನಾಗಿ ತೆಗೆದುಕೊಂಡು ಅತ್ಯಂತ ಸರಳವಾಗಿ ಸೊಗಸಾಗಿ ಕಾವ್ಯವನ್ನು, ಕವಿತೆಯನ್ನು ರಚನೆ ಮಾಡಿದ್ದಾರೆ. ವರ್ತಮಾನದ ವಿಷಯವನ್ನೇ ಕರಗತ ಮಾಡಿಕೊಂಡು ರಚನೆ ಮಾಡುವಂತಹ ಕಾವ್ಯಶಕ್ತಿಯನ್ನು ಹೊಂದಿರುವಂತಹ ಅಪರೂಪದ ಕವಯಿತ್ರಿ ಇವರು. ಇವರು ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಜನಿಸಿದರು. ತಂದೆ DS ಸಿದ್ಧಲಿಂಗಯ್ಯ ಅವರು, ತಾಯಿ ಶ್ರೀಮತಿ R ಪುಟ್ಟಮ್ಮಣ್ಣಿ ಅವರು. ಕೊರಟಗೆರೆ, ತುಮಕೂರುಗಳಲ್ಲಿ ಇವರು ವ್ಯಾಸಂಗ ವಿದ್ಯಾಭ್ಯಾಸವನ್ನು ಮುಗಿಸಿದ್ರು. BSc ಪದವಿಯನ್ನು ಪಡೆದುಕೊಂಡ್ರು. 28 ವರ್ಷಗಳ ಕಾಲ ಇವರು ಸರ್ಕಾರಿಯನ್ನು ಸೇವಿಸಿ ನಂತರದಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡೆದರು. ಬರವಣಿಗೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಇವರ ಪ್ರಮುಖ ಕೃತಿಗಳು ಮೊದಲ ಸಿರಿ, ಇಹದ ಸ್ವರ, ಕೆಬ್ಬೆನೆಲ, ದಾರಿ ನೆಂಟ ಮತ್ತು ಬಿಡಿ ಹವಳು. ಇವು ಕವಿತಾ ಸಂಕಲನಗಳು, ಕವಿತೆಗಳು ಆಗಿದ್ದವು. ಆನೆಘಟ್ಟ ಇದು ಇವರ ಕಥಾ ಸಂಕಲನ. ಹಾಗೆ ಸಭಾಪರ್ವ ಎನ್ನುವಂತಹ ನಾಟಕವನ್ನು ಕೂಡ ರಚನೆ ಮಾಡಿದ್ದಾರೆ. ಮಿಸ್ಟರ್ ಛತ್ರಪತಿ ಎನ್ನುವಂತಹ ನಗೆ ಬರಹವನ್ನು ಕೂಡ ಪ್ರಕಟಿಸಿದ್ದಾರೆ. ಇದರ ಫಲವಾಗಿ ಇವರಿಗೆ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆತಿದೆ. BM ಶ್ರೀ ಕಾವ್ಯ ಪ್ರಶಸ್ತಿ, ಪೂತಿ ನರಸಿಂಹಾಚಾರ್ ಕಾವ್ಯ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಇನ್ನೂ ಹಲವಾರು ಪುರಸ್ಕಾರಗಳು ಇವರಿಗೆ ಸಂದಿದ್ದವು, ದೊರೆತಿದ್ದವು. ಈ ಕಾವ್ಯದಲ್ಲಿ ಕವಯಿತ್ರಿಯವರು ಏನು ಚಿತ್ರಿಸಿದ್ದಾರೆ ಅಂದರೆ, ತನ್ನ ಜೀವನ ಸಂಗಾತಿಯಿಂದ ದೂರವಾಗಿ ಒಬ್ಬ ಮಗನ ಆಶ್ರಯದಲ್ಲಿರ್ತಕ್ಕಂತಹ ಮುದುಕಿ ತನ್ನ ಜೀವನ ಸಂಗಾತಿಯ ಜೊತೆಗೆ ಮಾತಾಡೋದಕ್ಕೋಸ್ಕರವಾಗಿ ಹಾತೊರಿತಾ ಇದ್ದಾಳೆ. ಆ ಮುದುಕ ಮತ್ತೊಬ್ಬ ಮಗನ ಹತ್ರ ಇರ್ತಾನೆ, ಮಗನ ಬಳಿಯಲ್ಲಿ ಇರ್ತಾನೆ. ಆ ಮುದುಕಿಗೆ ಆ ಮುದುಕನ ಸಂಗಾತಿಯ ಬಗ್ಗೆ ಕಳವಳ, ಚಿಂತೆಗಳು ಇರುತ್ತೆ. ಹಾಗಾಗಿ ದೂರವಾಣಿ, ಫೋನ್ ಮೂಲಕ ಪರಸ್ಪರ ಧ್ವನಿ ಕೇಳೋದಕ್ಕೆ ಚಡಪಡಿಸ್ತಾ ಇರ್ತಾರೆ. ತಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇರ್ತಾರೆ ಹಿರಿಯ ಜೀವಗಳು. ಇಂದಿನ ಸಮಾಜದಲ್ಲಿ ನಡೆಯುವಂತಹ ದೃಶ್ಯವನ್ನೇ ಕವಯಿತ್ರಿಯವರು ಇವತ್ತು ಕವಿತೆಯ ಮೂಲಕ ಹೇಳ್ತಾ ಇದ್ದಾರೆ. ಇವತ್ತು ಸಂಬಂಧ ಅನ್ನೋದು ಏನಾಗಿದೆ, ಕರ್ತವ್ಯಕ್ಕಷ್ಟೇ ಸೀಮಿತವಾಗಿದೆ. ವೃದ್ಧರನ್ನು ಗೌರವ, ಪ್ರೀತಿ, ಆದರದಿಂದ ಕಾಣುವಂತಹ ಮನೋಭಾವನೆ ಎಲ್ಲ ಏನಾಗೋಗಿದೆ, ದೂರವಾಗಿದೆ ಅನ್ನೋದನ್ನು ಹೃದಯಕ್ಕೆ ತಾಟುವಂತಹ ರೀತಿಯಲ್ಲಿ ಈ ಕವಿತೆಯಲ್ಲಿ ಚಿತ್ರಿಸಿದ್ದಾರೆ, ರಚಿಸಿದ್ದಾರೆ. ಪದ್ಯ 10 ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಪೀಠಿಕೆ. ಇವತ್ತು ಸಂಬಂಧಗಳು ಯಾವ ರೀತಿಯಾಗಿದೆ, ವ್ಯಾವಹಾರಿಕವಾಗಿವೆ. ಸಂಬಂಧಗಳಿಗೆ ಯಾವುದೂ ಬೆಲೆ ಎನ್ನುವಂಥದ್ದೇ ಇಲ್ಲ. ವೃದ್ಧ ತಂದೆ ತಾಯಿಗಳನ್ನು ಕೂಡ ಏನು ಮಾಡ್ತಾರೆ, ವೃದ್ಧ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದು ಅದು ಒಂದು ಅವರ ಜವಾಬ್ದಾರಿ, ಕರ್ತವ್ಯ ಅಂತ ಅಂದ್ಕೊಳ್ಳೋದಿಲ್ಲ. ಅದು ಒಂದು ವ್ಯಾಪಾರ ಆಗೋಗ್ಬಿಟ್ಟಿದೆ. ಇಲ್ಲಿ ಮಕ್ಕಳು ಆ ತಂದೆ ತಾಯಿಯರನ್ನು ಹಂಚಿಕೊಳ್ತಾರೆ. ಇದರಿಂದ ದೂರ ಇರುವಂತಹ ಜೀವಗಳು ಯಾವ ರೀತಿಯಾಗಿ ಚಡಪಡಿಸ್ತಾ ಇದ್ದವು, ನೋವನ್ನು ಅನುಭವಿಸ್ತಾ ಇದ್ದವು, ಹೆತ್ತವರನ್ನು ಮಕ್ಕಳು ಯಾವ ರೀತಿಯಾಗಿ ತಾತ್ಸಾರದಿಂದ ಕಾಣ್ತಾ ಇದ್ದಾರೆ. ಪಾಲಕರು 10
ಮಕ್ಕಳನ್ನು ನೋಡ್ಕೊಳ್ತಾರೆ, ಪ್ರೀತಿಯಿಂದ ಸಾಕ್ತಾರೆ, ಬೆಳೆಸ್ತಾರೆ. ಆದರೆ 10 ಮಕ್ಕಳು ಸೇರಿ ಇಬ್ಬರು ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂಥ ಪರಿಸ್ಥಿತಿಯನ್ನು ನಾವು ಇವತ್ತಿನ ಸಮಾಜದಲ್ಲಿ, ಇವತ್ತಿನ ಯುಗದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದರಿಂದ ಆ ವೃದ್ಧ ಜೀವಿಗಳ ಮನಸ್ಸು ಎಷ್ಟೊಂದು ಹೊಯ್ದಾಡ್ತಾ ಇದೆ, ಬಳಲ್ತಾ ಇದೆ, ನೋವನ್ನು ಅನುಭವಿಸ್ತಾ ಇದೆ ಎನ್ನುವುದನ್ನು ಈ ಕವಿತೆಯ ಮೂಲಕ ಕವಯಿತ್ರಿಯವರು ಚಿತ್ರಿಸಿದ್ದಾರೆ. ಹಾಗಾದರೆ ಬನ್ನಿ ಇದನ್ನು ಅಭ್ಯಾಸ ಮಾಡೋಣ. ಮುದುಕಿಗೆ ಭಯ, ಫೋನು ಝಣಗುಟ್ಟುತ್ತಿದೆ, ಎಡೆಬಿಡದೆ ಅಂದರೆ ನಿರಂತರವಾಗಿ. ಎತ್ತಿಕೊಳ್ಳಲೋ ಬೇಡವೋ ಏನೆನ್ನುವಳೋ ಸೊಸೆ, ಜೊತೆಗೆ ಮಗ ಗದರಬಹುದು. ಗದರು ಅಂದರೆ ಬೈಯೋದು. ಎಷ್ಟು ಸಲವಮ್ಮ ಹೇಳುವುದು ನಿನಗೆ? ಫೋನು ಮನೆಯವರಿಗೂ ಬರುತ್ತಾಳೆ, ನಿಂತು ನೋಡುತ್ತಾಳೆ. ಒಂದು ಸಲ ಕಿಚನ್ನಿನ ಕಡೆ, ಇನ್ನೊಂದು ಸಲ ಸ್ಟಡಿ ರೂಮಿನೆಡೆಗೆ. ನಿಂತು ಬಿಡುತ್ತೇನೋ, ಇದು ಯಾರಾದರೂ ಬರಬಾರದೆ ಬೇಗ. ಆ ಕಡೆ ಮುದುಕನಿರಬಹುದು, ಎಳೆಯುತ್ತಿದೆ ಅವಳ ಜೀವ. ಇಲ್ಲಿ ಹಿನ್ನೆಲೆ ಏನಂದರೆ, ತಾಯಿ ಒಬ್ಬ ಮಗನ ಹತ್ರ ಇರ್ತಾಳೆ, ತಂದೆ ಮತ್ತೊಬ್ಬ ಮಗನ ಹತ್ರ ಇರ್ತಾನೆ. ಎರಡೂ ಜೀವಗಳು, ದೂರದಲ್ಲಿರ್ತಕ್ಕಂಥ ಎರಡೂ ಜೀವಗಳು ಮಾತಾಡೋದಕ್ಕೆ ಹಾತೊರಿತಾ ಇದ್ದವು. ಇಂಥ ಸಂದರ್ಭದಲ್ಲಿ ಫೋನಿನ ಕರೆ ಬರುತ್ತೆ. ಫೋನು ಬಿಟ್ಟು ಬಿಡದೇನೆ ನಿರಂತರವಾಗಿ ಜನಗುಡ್ತಾನೇ ಇರುತ್ತೆ, ರಿಂಗ್ ಆಗ್ತಾನೇ ಇರುತ್ತೆ. ಆ ಫೋನಿನ ಕರೆಯನ್ನು ಸ್ವೀಕರಿಸಲೋ, ಫೋನ್ ಎತ್ತಲೋ ಬೇಡವೋ ಅಂತ ಆ ಮುದುಕಿ ಯೋಚನೆ ಮಾಡ್ತಾಳೆ. ಅಲ್ಲಿ ಮನಸ್ಸಿನಲ್ಲಿ ಕಳವಳ, ಆತಂಕ, ಭಯ ಮುದುಕಿಗೆ. ಯಾಕೆ? ಆ ವಯೋವೃದ್ಧೆಗೆ ಸೊಸೆ ಏನಂತಾಳೋ ಏನೋ, ಅಥವಾ ಮಗ ಏನಾದರೂ ಬೈತಾನೋ ಏನೋ, ಗದರಿಸ್ತಾನೋ ಏನೋ, ಎಷ್ಟು ಸಲ ನಿಂಗೆ ಹೇಳೋದು ಫೋನ್ ಎತ್ತಬೇಡ ಅಂತ, ಹೀಗೆ ಬೈದ್ಬಿಟ್ರೆ ಹೆಂಗ ಅಂತ ಮನಸ್ಸಿನಲ್ಲಿ ಅವಳಿಗೇನೋ ಕಳವಳ, ಒಂದು ಭಯ ಕಾಡ್ತಾ ಇರುತ್ತೆ. ಫೋನು ಕರೆ ಬರ್ತಾನೇ ಇರುತ್ತೆ, ನಿಲ್ಲೋದೇ ಇಲ್ಲ, ಜನ ಗುಡ್ತಾನೇ ಇರುತ್ತೆ. ಇನ್ನೂ ಆ ಕಳವಳ ಜಾಸ್ತಿ ಆಗ್ತಾ ಇರುತ್ತೆ. ಮುದುಕಂದು ಇರಬಹುದೋ ಏನೋ, ಯಾರಾದರೂ ಫೋನನ್ನು ಎತ್ತಬಾರ್ದಾ ಅಂತ ಫೋನಿನ ಹತ್ತಿರಕ್ಕೆ ಹೋಗ್ತಾಳೆ, ಬರ್ತಾಳೆ. ಯಾರಾದರೂ ಬಂದು ಎತ್ತಾರೋ ಅಂದ್ಕೊಂಡು ಆ ಕಡೆ ಈ ಕಡೆ ಇಣುಕಿ ಹಾಕಿ ನೋಡ್ತಾಳೆ. ಅಡುಗೆ ಮನೆ ಕಡೆ, ಮತ್ತೊಂದು ಸಲ ಸ್ಟಡಿ ರೂಮಿನ ಕಡೆ, ಮೊಮ್ಮಕ್ಕಳು ಓದ್ತಾ ಇರ್ತಾರಲ್ಲ ಅಲ್ಲಿ ಅವರಾದರೂ ಬಂದು ಫೋನನ್ನು ಎತ್ತಬಹುದಾ ಅಂತ ನೋಡ್ತಾಳೆ. ಆ ಮುದುಕಿಗೆ ಭಯ ಇರುತ್ತೆ, ಕಳವಳ ಇರುತ್ತೆ. ಜೊತೆಗೆ ಫೋನು ಜನಗುಡ್ತಾ ಇರುತ್ತಲ್ಲ, ನಿಂತು ಬಿಡುತ್ತೋ ಅಥವಾ ಯಾರಾದರೂ ಬೇಗ ಬರಬಾರ್ದಾ, ಫೋನನ್ನು ಎತ್ತಬಾರ್ದಾ ಅಂತ ಜೀವ ಚಡಪಡಿಸ್ತಾ ಇರುತ್ತೆ. ಆ ಫೋನು ಮುದುಕಂದು ಅಥವಾ ತನ್ನ ಯಜಮಾನಂದೇನಾದರೂ ಇರ್ಬೋದಾ? ಯಾರಾದರೂ ಬರ್ತಾ ಇಲ್ಲಲ್ಲ ಆ ಫೋನನ್ನು ಎತ್ತೋದಕ್ಕೆ, ನಾನು ರಿಸೀವ್ ಮಾಡಬೇಕು, ಎತ್ತಬೇಕು ಅಂತಂದರೆ ಮಗ ಬೈದರೆ ಹೇಗೆ, ಸೊಸೆ ಬೈದರೆ ಹೇಗೆ ಅಂತ ಆಕಿ ಜೀವ ಒದ್ದಾಡ್ತಾ ಇರುತ್ತೆ. ಹೇಗೆ ನೀರಿನಿಂದ ಹೊರ ತೆಗೆದ ಮೀನಿನಂತೆ ಆ ಜೀವ ಒದ್ದಾಡ್ತಾ ಇರುತ್ತೆ. ಆ ಮುದುಕನನ್ನು ನೆನಪಿಸಿಕೊಂಡು ಅವಳು ಒದ್ದಾಡ್ತಾ ಇರ್ತಾಳೆ. ಹಂಚಿಕೊಂಡಿದ್ದಾರೆ ಅಪ್ಪ ಅಮ್ಮನನ್ನು. ಇಲ್ಲಿ ದೊಡ್ಡ ಮಗನ ತಾವಲ್ಲಿ ಮುದುಕಿ. ತಾವಲ್ಲಿ ಅಂದರೆ ಸ್ಥಳ. ಸದ್ಯ ಕನ್ನಡ ದೇಶ. ಮಗ ಸೊಸೆ ಹೊರಗೆ ಹೋದಾಗಲಾದರೂ 4 ಮಾತಾಡಿ ತೀರಿಸಿಕೊಳ್ಳುತ್ತಾಳೆ ಬಾಯ ತುರಿಕೆ ಅಂದರೆ ಚಪಲ, ಮಾತನಾಡುವಂತಹ ಚಟ. ಪಾಪ ಮುದುಕ ದೂರದ ಅಸ್ಸಾಮಿನಲ್ಲಿ. ಅಲ್ಲಿಯ ಮಾತು ಅವನಿಗೆ ಸಸೇಮಿರ ಬರದು. ಸಸೇಮಿರ ಅಂದರೆ ಏನೂ ತಿಳಿದಿಲ್ಲ, ಏನೂ ಗೊತ್ತಿಲ್ಲ ಅಂತ. ನೋಡಿ ಇವತ್ತೇನು ಪರಿಸ್ಥಿತಿ ಇದೆ ಅದನ್ನೇ ಕವಯಿತ್ರಿಯವರು ಕವಿತೆಯ ಮೂಲಕ ಎಷ್ಟು ಚಂದ ರಚನೆ ಮಾಡಿದ್ದಾರೆ ನೋಡಿ. ಆ ಮುದುಕಿ ಅಥವಾ ವೃದ್ಧ ತಂದೆ ತಾಯಿಗಳಿಗೆ ಇಬ್ಬರು ಗಂಡು ಮಕ್ಕಳು ಇರ್ತಾರೆ. ಅವರು ತಮ್ಮ ತಂದೆ ತಾಯಿಗಳನ್ನು ಹಂಚಿಕೊಂಡಿರ್ತಾರೆ. ದೊಡ್ಡ ಮಗನ ಬಳಿ ಅಥವಾ ಹತ್ತಿರ ತಾಯಿ ಇರ್ತಾಳೆ. ಅದು ಎಲ್ಲಿ? ಕರ್ನಾಟಕದಲ್ಲೇ, ಕನ್ನಡ ದೇಶದಲ್ಲಿನೇ ಇರ್ತಾಳೆ. ಕನ್ನಡ ಭಾಷೆ ಮಾತನಾಡುವವರ ಬಳಿನೇ ಇರ್ತಾಳೆ. ಮಗ ಸೊಸೆ ಮನೆಯಿಂದ ಆಚೆ ಅಥವಾ ಕೆಲಸಕ್ಕೆ ಹೋದಾಗ ಅಕ್ಕಪಕ್ಕದವ್ರ ಜೊತೆ ಅಥವಾ ಇಲ್ಲ ಕನ್ನಡಿಗರ ಜೊತೆ 4 ಮಾತನಾಡಿ ಮನಸ್ಸಿನ ಭಾರವನ್ನು, ಮಾತನಾಡುವಂತಹ ಚಪಲವನ್ನು, ತನ್ನ ಒಂಟಿತನವನ್ನು ದೂರ ಮಾಡಿಕೊಳ್ತಾಳೆ. ಆದರೆ ತಂದೆ ಅಥವಾ ಮುದುಕ ಚಿಕ್ಕ ಮಗನ ಬಳಿ ಇರ್ತಾನೆ. ಏನೂ ತಿಳಿಯದ, ಅರಿಯದ, ಭಾಷೆ ಬರದ ಕನ್ನಡ ನಾಡಿನಿಂದ ಬಹುದೂರ ಅಸ್ಸಾಂ ಪ್ರದೇಶದಲ್ಲಿ. ಮುದುಕಿ ಆದರೂ ಕರ್ನಾಟಕದಲ್ಲಿ ಇರ್ತಾಳೆ.
ಯಾರ ಜೊತೆಗಾದರೂ ಮಾತನಾಡಿ ಕನ್ನಡ ಭಾಷೆಯಲ್ಲಿ ಮಾತನಾಡಿ ತನ್ನ ಬಾಯಿ ಚಪಲವನ್ನು ತೀರಿಸ್ಕೊಳ್ತಾಳೆ ಪಾಪ. ಆದರೆ ಮುದುಕ ಏನೂ ಗೊತ್ತಿಲ್ಲದೆ ಇರುವಂತಹ ಪ್ರದೇಶ, ಭಾಷೆ ಬರಲ್ಲ, ಏನೂ ತಿಳಿಯೋದಿಲ್ಲ, ಯಾರ ಜೊತೆಗೆ ಮಾತಾಡಬೇಕು, ತನ್ನ ಭಾವನೆಗಳನ್ನು ಯಾರ ಜೊತೆಗೆ ಹಂಚ್ಕೊಳ್ಬೇಕು. ಕಿರಿ ಮಗ ಮತ್ತವನ ಹೆಂಡತಿ 9ಕ್ಕೆ ಗುಡ್ಡದ ಕ್ವಾರ್ಟರ್ಸು ಬಿಟ್ಟರೆ ಮತ್ತೆ ಮನೆ ಸೇರುವುದು ಹೊತ್ತು ತಿರುಗಿದ ಮೇಲೆ, ಅಂದರೆ ಸಾಯಂಕಾಲ ಆದಮೇಲೆ. ಮಾತೇ ಮರೆತು ಹೋಗಿದೆ ಕಣೆ ಎನ್ನುತ್ತಾನೆ. ಫೋನ್ ಮಾಡಿದಾಗಲೆಲ್ಲ ಮಾತಾಡು ಮಾತಾಡು ಆಡು, ಮಾತಾಡ್ತಿರೋ ನಿಲ್ಲಿಸ್ಬೇಡ ಗೋಗರಿತಾ ಇರ್ತಾನೆ, ಅಂದರೆ ಪೀಡಿಸ್ತಾ ಇರ್ತಾನೆ. ಫೋನು ಗೂಡನ್ನೇ ತಬ್ಬಿ ಹಿಡಿದಿದ್ದಾನೆ ಎನ್ನುವುದು ಇಲ್ಲಿಂದಲೇ ಗೊತ್ತಾಗುತ್ತದೆ ಮುದುಕಿಗೆ. ಮೆಲ್ಲಗೆ ಅಳುತ್ತಾಳೆ, ಸುಯಿಲು ಸೋರದ ಹಾಗೆ ನುಂಗುತ್ತಾಳೆ. ಸುಯಿಲು ಅಂದರೆ ನಿಟ್ಟುಸಿರು. ಒಳಗೊಳಗೆ ದಿಗಿಲು ಅವಳಿಗೆ. ದಿಗಿಲು ಅಂದರೆ ಭಯ. ಅತ್ತ ಮುದುಕನಿಗೆ ಗೊತ್ತಾದರೆ ಪಾಪ ಕೊರಗುತ್ತಾನೆ, ಇತ್ತ ಮಗನಿಗೆ ಕೇಳಿಸಿದರೆ ಗದರುತ್ತಾನೆ. ಸುಮ್ಮನಿರಮ್ಮ, ಈಗ ಅಳುವಂಥದ್ದೇನಾಗಿದೆಯಮ್ಮ ನಿನಗೆ ಅಂತ ಗದರ್ತಾನೆ. ಕಿರಿ ಮಗ ಸೊಸೆ ಬೆಳಗ್ಗೆ 9 ಗಂಟೆಗೆ, ಮನೆ ಗುಡ್ಡದ ಮೇಲೆ ಇರುತ್ತೆ ಕ್ವಾರ್ಟರ್ಸ್, ವಸತಿ ಗೃಹ. ಆ ಮನೆಯಿಂದ 9 ಗಂಟೆಗೆ ಬಿಟ್ಟರೆ ಅವರು ವಾಪಸ್ ಮನೆಗೆ ಬರೋದು, ಮರಳಿ ಬರೋದು ಸಾಯಂಕಾಲ ಹೊತ್ತು ಮುಳುಗಿದ ಮೇಲೇ. ಹಾಗಾಗಿ ತಂದೆಗೆ ಆ ಮುದುಕನಿಗೆ ಮಾತಾಡೋದಕ್ಕೆ ಯಾರು ಇರಲ್ಲ. ಮಾತಾಡಬೇಕಂದ್ರೆ ಭಾಷೆ ಏನೂ ಬರದೇ ಇರುವಂತಹ ಪ್ರದೇಶ, ಮಾತನಾಡೋದಕ್ಕೆ ತನ್ನ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಯಾರೂ ಇರಲ್ಲ. ಹಾಗಾಗಿ ಹೆಂಡತಿಗೆ ಫೋನ್ ಮಾಡಿದಾಗಲೆಲ್ಲ ಆ ಒಂಟಿತನ ಕಾಡ್ತಾ ಇರುತ್ತಲ್ಲ, ತನ್ನವರಿಂದ ದೂರ ಇರುವಂತಹ ನೋವಿರುತ್ತಲ್ಲ. ಹಾಗಾಗಿ ಮಾತನಾಡು ಮಾತಾಡು ಮಾತಾಡು, ಮಾತು ನಿಲ್ಲಿಸ್ಬೇಡ ಅಂತ ಹೇಳ್ತಾನೆ ಇರ್ತಾನೆ. ಮೌನ ಮುರಿದು ಮಾತುಗಳು ರಭಸವಾಗಿ ಹರಿತಲೇ ಇರುತ್ತೆ. ಯಾಕೆ, ಯಾವಾಗಾದರೂ ಒಂದು ಸಲ ಮಾತಾಡಿದಾಗ ಹೀಗೆ ಆಗೋದು. ಅದು ಅಷ್ಟೊಂದು ಫೋರ್ಸ್ ಆಗಿ ಇರುತ್ತೆ. ಹೌದಾ, ದಿನ ಮಾತಾಡ್ತಾ ಇದ್ದರೆ ಮಾತಾಡು ನಿಲ್ಲಿಸ್ಬೇಡ ಅಂತ ಹೇಳೋ ಪ್ರಮೇಯನೇ ಬರಲ್ಲ. ಇತ್ತ ಆ ಮುದುಕಿಗೆ ಆ ಫೋನನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಅಪ್ಕೊಂಡು ಮಾತನಾಡ್ತಾ ಇದ್ದಾನೆ ಅನ್ನೋದು ಆಕೆಗೆ ಭಾಸ ಆಗ್ತಾ ಇರುತ್ತೆ, ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಆಗ ಮುದುಕಿಗೆ ಭಾಳ ನೋವಾಗ್ಬಿಡುತ್ತೆ, ದುಃಖ ಆಗುತ್ತೆ, ಕಣ್ಣೀರು ನಿಟ್ಟುಸಿರು ಬಿಡ್ತಾ ಇರ್ತಾಳೆ, ಕಣ್ಣೀರು ಬರ್ತಾ ಇರುತ್ತೆ. ಆದರೆ ಆ ಮುದುಕನಿಗೆ ಎಲ್ಲಿ ಗೊತ್ತಾದರೆ ಇನ್ನಿಷ್ಟು ಸಂಕಟ ಪಡ್ತಾನೋ, ನೋವು ಪಡ್ತಾನೋ ಅಂದ್ಕೊಂಡು ಒಳಗೆ ಆ ದುಃಖವನ್ನು ನುಂಗ್ತಾ ಇರ್ತಾಳೆ. ಆ ಮುದುಕಿಗೆ ತ್ರಿಶಂಕು ಸ್ಥಿತಿ. ಬಿಸಿ ತುಪ್ಪ ನುಂಗೋದಕ್ಕೂ ಆಗಲ್ಲ, ಉಗುಳೋದಕ್ಕೂ ಆಗಲ್ಲ. ಭಯ, ದಿಗಿಲು, ಭುಗಿಲಿನ ವಾತಾವರಣ. ಮುದುಕನಿಗೆ ಗೊತ್ತಾದರೆ ಕೊರಗ್ತಾನೆ, ಮಗನಿಗೆ ಗೊತ್ತಾದರೆ ಗದರಿಸ್ತಾನೆ. ಯಾಕೆ ಅಳ್ತೀಯ, ಏನಾಗೈತೆ ಅಳಂಥದ್ದು, ನಿನಗೇನಾದರೂ ಕಡಿಮೆ ಆಗೈತಾ, ಕೊರತೆ ಆಗೈತಾ, ತೊಂದರೆ ಆಗೈತಾ, ಕಷ್ಟನ, ಎದಕ್ಕೆ ಅಳತಿದ್ದಿ ನೀನು ಅಂತ ಬೈತಾನ. ಅದಕ್ಕೆ ಸುಮ್ಮನೆ ಇರ್ತಾಳೆ. ಇದು ವೃದ್ಧ ತಂದೆ ತಾಯಿಗಳ ಹಿನ್ನೆಲೆ. ಈಗ ವಾಸ್ತವಕ್ಕೆ ಬರೋಣ. ಫೋನು ರಿಂಗ್ ಆಗ್ತಾನೇ ಇದೆ, ನಿರಂತರವಾಗಿ ನಿಲ್ತಾನೇ ಇಲ್ಲ, ಇನ್ನು ತಡೆಯಲಾಗದು. ಸೋಪಾನ ಕದ್ದಿರುವ ಗಾಜು ಬಿಲ್ಲೆ. ಸೋಪಾನ ಅಂದರೆ ಮೆಟ್ಟಿಲು, ಗಾಜು ಬಿಲ್ಲೆ ಅಂದರೆ ಗಾಜು ಅಂದರೆ ಏನಿಲ್ಲ, ನುಣುಪಾದಂತಹ ಹೊಳೆಯುವಂತಹ ಆ ಟೈಲ್ಸು, ಕಲ್ಲುಗಳು. ಜಾರಿಸದ ಹಾಗೆ, ಜಾರದೇ ಇರುವಂಥ ಹಾಗೆ ಮೊಣಕಾಲು ಚಿಪ್ಪಿನ ಮೇಲೆ ಭಾರ ಹೇರುತ್ತಾ, ಹೇರಿದ ಭಾರಕ್ಕೆ ಅದುರುವ ಮಂಡಿಗಳ, ಅದುರೋದು ಅಂದರೆ ನಡುಗೋದು, ಮಂಡಿಗಳ ಅಂಗೈಯಲ್ಲಿ ಅದುಮುತ್ತ ಅಂದರೆ ಒತ್ತುತ್ತಾ, ಹಿಡಿಯುತ್ತಾ ಅಥವಾ ತಳ್ಳುತ್ತಾ ಒಂದೊಂದೇ ಮೆಟ್ಟಿಲು ಹತ್ತಿ ಕಾಡಿ ಕರೆಯುತ್ತಾಳೆ. ಕಾಡಿ ಅಂದರೆ ಪೀಡಿಸಿ. ಮೊಮ್ಮಗಳನ್ನು, ಜಾಣಿ ಮೊಮ್ಮಗಳು ಮೂಜಗವನ್ನೇ ಅವಾಹಿಸಿ ಅಂದರೆ ನೆಲೆಗೊಳಿಸಿ ಕುಂತಿದ್ದಾಳೆ ಸ್ವಂತ ಕಂಪ್ಯೂಟರಿನ ಮೇಲೆ. ರಸಾತಳಗಳು ಎದ್ದೆದ್ದು ಕುಣಿಯುತ್ತಿವೆ ಪದರೆ ಮೇಲೆ. ನಡುವೆ ಈ ಅಜ್ಜಿ ಇಡಬಹುದೇ ಕಡುಬಿನ ಸೋರೆ. ಸೋರೆ ಅಂದರೆ ಪಾತ್ರೆ, ಮಣ್ಣಿನ ಪಾತ್ರೆ. ಫೋನು ಗುಡ್ತಾನೇ ಇದೆ, ಯಾರೂ ಬರ್ತಾ ಇಲ್ಲ, ಎತ್ತಾ ಇಲ್ಲ. ಅಡುಗೆ ಮನೆ ಕಡೆ ಇಣಿಕಾಕಿ ನೋಡ್ತಾಳೆ, ಅಲ್ಲಿಂದ ಸೊಸೆನೂ ಬರ್ತಾ ಇಲ್ಲ, ಮತ್ತು
ಸ್ಟಡಿ ರೂಮ್ ಕಡೆ ನೋಡ್ತಾಳೆ, ಅಲ್ಲಿಂದ ಮೊಮ್ಮಕ್ಕಳು ಕೂಡ ಯಾರೂ ಬರ್ತಾ ಇಲ್ಲ. ಮುದುಕಂದು ಇರಬಹುದು ಅಂದ್ಕೊಂಡು ಜೀವ ಚಡಪಡಿಸ್ತಾ ಇರುತ್ತೆ. ಅದಕ್ಕೆ ತಡೆಯೋದಕ್ಕೆ ಆಗೋದಿಲ್ಲ. ಮಹಡಿ ಮೇಲೆ ಇರ್ತಕ್ಕಂಥ ಮೊಮ್ಮಗಳನ್ನು ಕರೆದ್ರೆ ಆಯಿತು ಅಂದ್ಕೊಂಡು ಗಾಜಿನ ಬಿಲ್ಲೆ ಅಂತಿರುವಂಥ, ಗಾಜು ಹೆಂಗೆ ನುಣುಪಾಗಿ ಇರುತ್ತೆ, ಜಾರ್ತಾ ಇರುತ್ತಾ, ಹೊಳಿತಾ ಇರುತ್ತಲ್ಲ, ಅಂತಹ ಟೈಲ್ಸ್ಗಳು ಕಲ್ಲುಗಳಿರುತ್ತೆ. ಅಂತಹ ಮೆಟ್ಟಿಲುಗಳನ್ನು ಏರಿ ಆ ವೃದ್ಧ ಮುದುಕಿ ಆ ವಯಸ್ಸಿನಲ್ಲಿ ಹೋಗಬೇಕು. ಕಾಲು ಜಾರದೇ ಇರುವಂತಹ ಹಾಗೆ ಗಟ್ಟಿಯಾಗಿ ಇಡ್ತಾಳೆ. ಆ ಮೊಣಕಾಲಿನ ಚಿಪ್ಪಿನ ಮೇಲೆ ವಜ್ಜೆ ಹಾಕ್ತಾಳೆ, ಭಾರವನ್ನು ಹಾಕ್ತಾಳೆ. ಭಾರ ಹಾಕಿ ನಿಧಾನವಾಗಿ ಹತ್ತಾಳೆ. ಕಾಲು ನಡುಗ್ತಾ ಇರುತ್ತೆ, ಅದರ್ತಾ ಇರುತ್ತೆ. ಅದರಬಾರ್ದು ಅಂದ್ಕೊಂಡು ಆ ಕಾಲಿನ ಮೇಲೆ ಕೈಯನ್ನು ಇಟ್ಟು ಒತ್ತುತ್ತಾಳೆ. ಹೀಗೆ ಅಂಗೈಯಿಂದ ಆ ಮಂಡಿಗಳನ್ನು ಅದುಮುತ್ತಾ ಒತ್ತುತ್ತಾ ಒಂದೊಂದ ಹೆಜ್ಜೆಯನ್ನಿಡ್ತಾ ಆ ಮೆಟ್ಟಿಲುಗಳನ್ನು ಹತ್ತಿ ಮಹಡಿ ಮೇಲೆ ಹೋಗ್ತಾಳೆ, ಮೊಮ್ಮಗಳು ಇರುವಂತಹ ರೂಮಲ್ಲಿ. ಆ ರೂಮಲ್ಲಿ ನೋಡಿದರೆ ಮೊಮ್ಮಗಳು ಕಂಪ್ಯೂಟರ್ ಮುಂದೆ ಕೂತಿದ್ದಾಳೆ. 3 ಲೋಕನೇ ಆ ಕಂಪ್ಯೂಟರ್ನಲ್ಲಿ ಇದೆ ಎನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ನೋಡ್ತಾಳೆ ಆ ಕಂಪ್ಯೂಟರ್ನ ಪರದೆ ಮೇಲೆ ಆ ರಸ ತಾಳಗಳು, 3 ಲೋಕಗಳು, 3 ಲೋಕದ ಜಗತ್ತೇ ಆ ಕಂಪ್ಯೂಟರ್ನ ಒಳಗಡೆ ಇದೆ ಅಂದ್ಕೊಂಡು ಭಾಸ ಆಗ್ತಾ ಇದೆ ಆ ಮುದುಕಿಗೆ. ಆ ಕಂಪ್ಯೂಟರಿನ ಲೋಕದಲ್ಲಿನೇ ಮುಳುಗಿರ್ತಕ್ಕಂಥ ಮೊಮ್ಮಗಳಿಗೆ ಅಜ್ಜಿ ಮಧ್ಯದಲ್ಲಿ ಬಂದು ಒಂದು ಹೆಂಗಾಗುತ್ತೆ ಅಂದರೆ, ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ, ಅಡೆತಡೆ ಉಂಟು ಮಾಡ್ದಂಗೆ ಆಗುತ್ತೆ. ಒಂದು ಕಡುಬಿನ ಪಾತ್ರೆಯನ್ನು ಮಧ್ಯೆ ಇಟ್ಟಂಗೆ ಆಗುತ್ತೆ, ಆ ಕಂಪ್ಯೂಟ್ರನ ಮಧ್ಯೆ ಇಟ್ಟಂಗೆ ಆಗುತ್ತೆ. ಅಂದರೆ ಆ ಮೊಮ್ಮಗಳಿಗೆ ತೊಂದರೆ ಕೊಟ್ಟ ಹಾಗೆ ಆಗುತ್ತೆ. ಮೊಮ್ಮಗಳನ್ನು ಫೋನ್ ರಿಸೀವ್ ಮಾಡೋದಕ್ಕೆ, ಫೋನ್ ಎತ್ತೋದಕ್ಕೆ ಕರೀತಾಳೆ. ಮುದುಕಿಗೆ ಕೆಲಸ ಆಗಬೇಕಾಗಿರುತ್ತೆ. ಅದಕ್ಕೋಸ್ಕರ ಮೊಮ್ಮಗಳನ್ನು ರಮಿಸಿ ಕಷ್ಟಪಟ್ಟು, ನೀನು ಶಾಣಕಿ, ನಮ್ಮವ್ವ ಶಾಣಕಿ ಬಾ ಅಂದ್ಕೊಂಡು ಕರೀತಾಳೆ. ಚಿಟುಗುಡುತ್ತಾ ಅಂದರೆ ಇಷ್ಟ ಇಲ್ಲದೇ ಬಂದಿರ್ತಾಳೆ, ಇಷ್ಟ ಇರೋದಿಲ್ಲ ಆ ಮೊಮ್ಮಗಳಿಗೆ. ಅದಕ್ಕೆ ವಟ ಅಂತ ಮನಸ್ಸಲ್ಲಿ ಬೈಕೊಳ್ತಾ ಬಂದಿರ್ತಾಳೆ. ಅಟ್ಟವಿಳಿದು ಮಹಡಿ ಇಳಿದು ಬಂದ ಹುಡುಗಿ ದಡ್ಡನೆ ಫೋನ್ ಎತ್ತಿ ಕುಕ್ಕಿ ರಾಂಗ್ ನಂಬರ್. ಕ್ಷಣಾರ್ಧದಲ್ಲಿ ಅಂತರ್ಧಾನ ಅಂದರೆ ಕಣ್ಮರೆಯಾಗ್ಬಿಡ್ತಾಳೆ, ಹೋಗ್ಬಿಡ್ತಾಳೆ ಅಂತ ಮುದುಕಿಗೆ ಅನುಮಾನ. ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳು. ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳು. ಬಚ್ಚಲಿಗೆ ಹೋಗಿ, ಬಚ್ಚಲು ಅಂದರೆ ಬಾತ್ರೂಮ್, ನಿಮಿಷ ನಿಂತಿದ್ದು ಮತ್ತೆ ಹೊರಗೆ ತಲೆ ಇಕ್ಕಿ ಅಂದರೆ ಹಿಣಿಕಿ ನೋಡೋದು. ಅತ್ತಿತ್ತ ನೋಡಿ ಮೆತ್ತಗೆ ಫೋನಿನ ಬಳಿಗೆ ಬರುತ್ತಾಳೆ. ಅಗೋ ಅದು ಮತ್ತೆ ಝಣತ್ಕರಿಸಿ ಅವಳ ಜೀವ ಬಾಯಿಗೆ ಬಂದು ತಡವರಿಸಿ 2 ಕೈಯಲ್ಲಿ ರಿಸೀವರನ್ನೆತ್ತಿ, ಹಲೋ ನಾನೇ ಕಣ್ರಿ, ಮಾತಾಡ್ರಿ. ಮುದುಕಿಗೆ ಮೇಲೆ ಹತ್ತಕ್ಕೆ ಆಗದೇ ಇದ್ದರೂ ಕೂಡ ಕಷ್ಟಪಟ್ಟು ಮೇಲೆ ಹತ್ತಿ ಮೊಮ್ಮಗಳನ್ನು ಫೋನ್ ಎತ್ತೋದಕ್ಕೆ ಬಾ ಅಂತ ಕರೀತಾಳೆ. ಆ ಮೊಮ್ಮಗಳು ವೇಗವಾಗಿ ಧಡ್ ಅಂತ ಬಂದು ಸಿಟ್ಟಿನಿಂದ ಬಂದು, ಯಾಕಂದರೆ ಮೊಮ್ಮಗಳಿಗೆ ಅಲ್ಲಿ ಡಿಸ್ಟರ್ಬ್ ಮಾಡಲಾಗಿರುತ್ತೆ, ತೊಂದರೆ ಕೊಟ್ಟಲಾಗಿರುತ್ತೆ. ಕಂಪ್ಯೂಟ್ರನ್ನ ನೋಡ್ಕೊಂಡು ಕೂತಿರ್ತಾಳೆ ಮೊಮ್ಮಗಳು. ಹಾಗಾಗಿ ಅವಳಿಗೆ ತೊಂದರೆ ಕೊಟ್ಟ ಹಾಗಾಗುತ್ತೆ, ಸಿಟ್ಟು ಬಂದುಬಿಡುತ್ತೆ. ಅದಕ್ಕೆ ಸಿಟ್ಟಿನಿಂದ ಕೋಪದಿಂದ ಕೆಳಗಿಳಿದು ಬಂದು ಆ ಫೋನನ್ನು ರಿಸೀವರನ್ನು ಧಗ್ಗಂತ ಎತ್ತಿ ರಾಂಗ್ ನಂಬರ್ ಅಂತ ಹೇಳಿ ಕುಕ್ಕಿ ಇಟ್ಟು ಸಡನ್ನಾಗಿ ಅಂದರೆ ಕ್ಷಣಾರ್ಧದಲ್ಲಿನೇ ಕಣ್ಮರೆಯಾಗಿ ಮಾಯಾಗಿ ಹೋಗ್ಬಿಡ್ತಾಳೆ. ಆಗ ಮುದುಕಿಗೆ ಅಜ್ಜಿಗೆ ಅನುಮಾನ. ಹೀಗೆ ತಕ್ಷಣ ರಾಂಗ್ ನಂಬರ್ ಅಂತ ಈ ಹುಡುಗಿ ಫೋನ್ ಇಟ್ಟು ಹೋಗ್ಬಿಟ್ಲಲ್ಲ, ರೈಟ್ ನಂಬರನ್ನು ರಾಂಗ್ ನಂಬರ್ ಅಂತ ಕೇಳಿಸ್ಕೊಂಡ್ಲೋ ಏನೋ. ಅರ್ಜೆಂಟಲ್ಲಿ ಹೋಗುವಾಗ ಅವಸರವಾಗಿ ಹೋಗುವಂಥ ಆ ಥರದಲ್ಲಿನೇ ಇವಳು ರೈಟ್ ನಂಬರನ್ನು ರಾಂಗ್ ನಂಬರ್ ಅಂತ ಅಂದ್ಕೊಂಡು ಇಟ್ಟು ಹೋಗ್ಬಿಟ್ಲ ಅಂತ ಮನಸ್ಸು ಅಜ್ಜಿದು ಮತ್ತೆ ಹೊಯ್ದಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ನಂತರ ಅಜ್ಜಿ ಬಚ್ಚಲು ಮನೆ ಕಡೆ ಹೋಗ್ತಾಳೆ, ಅಂದರೆ ಬಾತ್ರೂಮ್ ಕಡೆ ಹೋಗಿ 1 ನಿಮಿಷ ಅಲ್ಲಿ ನಿಂತು ಇಣುಕಿ ನೋಡ್ತಾಳೆ, ಯಾರಾದರೂ ಇದ್ದಾರಾ ಏನು ಅಂತ. ಮತ್ತು ಹೊರಗೆ ಇಣುಕಿ ಹಾಕಿ ನೋಡ್ತಾಳೆ, ಅತ್ತಿತ್ತ ನೋಡ್ತಾಳೆ, ಯಾರೂ ಇರೋದಿಲ್ಲ. ಸೊಸೆ, ಮಗ, ಮೊಮ್ಮಕ್ಕಳು ಯಾರೂ ಕಾಣೋದಿಲ್ಲ. ಯಾರೂ ಇಲ್ಲದನ್ನು ನೋಡ್ತಾಳೆ. ನಿಧಾನವಾಗಿ ಫೋನ್ ಹತ್ತಿರ ಹೋಗ್ತಾಳೆ. ಮುದುಕನಿಗೆ ಫೋನ್ ಮಾಡಿದರೆ ಆಯಿತು ಅಂದ್ಕೊಂಡು ಫೋನ್ ಕಡೆ ಹೋಗ್ತಾಳೆ. ತಕ್ಷಣವೇ ಏನಾಗ್ಬಿಡುತ್ತೆ, ಫೋನ್ ಮತ್ತೆ ರಿಂಗ್ ಆಗೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಮುದುಕಿಗೆ ಹೋದ ಜೀವ ಮತ್ತೆ
ಬಂದಂಗಾಗತ್ತೆ. ಎರಡೂ ಕೈಯಲ್ಲಿ ರಿಸೀವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಎತ್ತಿ ತಡವರಿಸುತ್ತಾ ಮಾತು ತೊದಲಾಗಿ ಬರ್ತಾ ಇದ್ದವು. ಆ ಖುಷಿಯ ಸಂತೋಷದಲ್ಲಿ ಆ ಭಾವನೆಗಳಿಗೆ ಒಳಗಾಗಿ ಮಾತು ತಡವರಿಸ್ತಾ ಇದ್ದಾಳೆ. ಏನು ಹೇಳ್ತಾ ಇದ್ದಾಳೆ, ಅದು ಯಾರು, ಏನು, ಎತ್ತ ಅಂತ ಕೇಳೋದನ್ನೇ ಹಲೋ ನಾನೇ ಕಣ್ರಿ, ನಾನೇ ನಿಮ್ಮ ಹೆಂಡ್ತಿ, ಮಾತಾಡ್ರಿ ಅಂತ ಹೇಳ್ತಾಳೆ. ನೋಡಿ, ಬೇರ್ಪಡಿಸಿರುವಂತಹ ಜೀವಗಳು ಯಾವುದೇ ಫೋನ್ ಬಂದರೂ ಕೂಡ ನಂದೇ ಇರಬಹುದು ಅಂದ್ಕೊಂಡು ಹೇಗೆ ಚಡಪಡಿಸ್ತಾ ಇರ್ತಾವು. ವಿದ್ಯಾರ್ಥಿಗಳೇ, ನೀವು ನಿಮ್ಮ ಅಜ್ಜ ಅಜ್ಜಿ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಪ್ರೀತಿ ಗೌರವ ರೆಸ್ಪೆಕ್ಟ್ ಕೊಡೋದನ್ನು ಕಲೀರಿ. ಮಗನ ಕಾರು ಸ್ಟಾರ್ಟ್ ಆಯಿತು. ಹಿಂದೆಯೇ ಮೊಮ್ಮಗಳ ಸ್ಕೂಟಿ, ಮೊಮ್ಮಗನ ವ್ಯಾನು ಬಂದಾಯಿತು. ಸೊಸೆಯೊಬ್ಬಳಿಗೆ ಈ ಹೊತ್ತು ದೇವರೇ ಹೊರಗಿನ ಕೆಲಸ ಸಮ್ಮಿಲಿಸಲಿ ಅಂದರೆ ಒಂದುಗೂಡ್ಲಿ, ಕೆಲಸ ಯಾವುದಾದ್ರೂ ಬರಲಿ ಅಂತ. ಅಷ್ಟು ಮಾಡಪ್ಪ ನನ್ನಪ್ಪ ಗುಟ್ಟೆ ಮಲ್ಲಪ್ಪ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಇವರೆಲ್ಲ ಹೊರಟರೆ ಆಚೆಗೆ ಒಂದಿಷ್ಟು ಹೊತ್ತು ನಿರಾಳ ಮಾತಾಡುತ್ತೇನೆ ನನ್ನ ಮುದುಕನ ಕೂಡೆ. ಒಳಗೊಳಗೆ ಪ್ರಾರ್ಥಿಸುತ್ತಿದೆ ಮುದುಕಿ. ಈಗಾಗಲೇ ಬಂದು ಬಿದ್ದಿರುವ ಅಗಣಿತ ಅಂದರೆ ಲೆಕ್ಕವಿಲ್ಲದಷ್ಟು ಮೊರೆಗಳ ಬೇಡಿಕೆ. ಒಟ್ಟಲಿಗೆ ಅಂದರೆ ರಾಶಿ. ಈಗ ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ ಅಂದರೆ ಆ ದೇವರಿಗೆ ಅಂತ. ಫೋನು ರಿಂಗ್ ಆದ ತಕ್ಷಣವೇ ಯಾರೂ ಇಲ್ಲದೆ ಇರೋದನ್ನು ನೋಡಿ ಗಮನಿಸಿರುವಂತಹ ವೃದ್ಧೆ ಆ ಫೋನ್ ರಿಸೀವರನ್ನು ಎತ್ತಿ ಹಲೋ ಮಾತಾಡ್ರಿ ನಾನು ಕಣ್ರಿ ಮಾತಾಡ್ರಿ ಅಂತ ಹೇಳ್ತಾಳೆ. ಅದೇ ಸಮಯದಲ್ಲಿ ಬೆಳಗಿನ ಜಾವ ಎಲ್ಲರೂ ತಮ್ಮ ಕೆಲಸಕ್ಕೆ ಹೊರಡುವ ಸಮಯ. ಆ ಸಮಯದಲ್ಲಿ ಮಗನ ಕಾರು ಸ್ಟಾರ್ಟ್ ಆಗುತ್ತೆ. ಮತ್ತು ಅದರ ಹಿಂದೆ ಮೊಮ್ಮಗಳು ಕೂಡ ಸ್ಕೂಟಿ ತಗೊಂಡು ಹೋಗ್ತಾಳೆ. ಹಾಗೆ ಮೊಮ್ಮಗನ ಸ್ಕೂಲ್ ವ್ಯಾನ್ ಕೂಡ ಬರುತ್ತೆ. ಅಂದರೆ ಎಲ್ಲರೂ ತಮ್ಮ ಕೆಲಸ ಕಾರ್ಯಗಳಿಗೆ ಹೊರಡುವಂತಹ ಸಮಯ, ಹೊರಡೋದಕ್ಕೆ ರೆಡಿ ಆಗ್ತಾರೆ. ಆದರೆ ಸೊಸೆ ಒಬ್ಬಳನ್ನು ಬಿಟ್ಟು ಆ ಮುದುಕಿ, ಆ ವೃದ್ಧೆ ಏನು ಬೇಡ್ಕೊಳ್ತಾ ಇದ್ದಾಳೆ ಅಂದರೆ ಸೊಸೆಗೂ ಕೂಡ ಹೊರಗೆ ಯಾವುದಾದ್ರೂ ಒಂದು ಕೆಲಸ ಬರಲಿ, ಒಂದು ಕೆಲಸ ಕೂಡಿ ಬರಲಿ, ಅದಕ್ಕೋಸ್ಕರ ಸೊಸೆ ಹೊರಗಡೆ ಹೋಗ್ತಾಳೆ. ನಾನು ಆರಾಮಾಗಿ ಯಾವ ಚಿಂತೆ ಇಲ್ಲದೇನೆ ನಾನೇನು ಮಾಡ್ಬೋದು, ಮಾತನಾಡಬಹುದು. ದೇವರೇ, ನೀನು ಈ ನನ್ನ ಬೇಡಿಕೆಯನ್ನು ಈಡೇರಿಸಿದರೆ ನಿನ್ನ ಪಾದಗಳಿಗೆ, ನಿನ್ನ ಚರಣ ಕಮಲಗಳಿಗೆ ನಾನು ಒಂದು ಹೂವನ್ನು ಹೆಚ್ಚಿಗೆ ಅರ್ಪಿಸ್ತೀನಿ, ಒಂದು ಹೂವನ್ನು ಹೆಚ್ಚಿಗೆ ಇಡ್ತೀನಿ. ದೇವರೇ, ನನ್ನ ಮೊರೆಯನ್ನು ಆಲಿಸು, ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸು ಅಂತ ಆ ವೃದ್ಧೆ ದೇವರಲ್ಲಿ ಬೇಡಿಕೊಳ್ತಾ ಇದ್ದಾಳೆ. ಇವರೆಲ್ಲರೂ ಹೊರಟು ಹೋದರೆ ಒಂದು ಸ್ವಲ್ಪ ಹೊತ್ತಾದರೂ ಕೂಡ ನೆಮ್ಮದಿಯಿಂದ ಸಂತೋಷದಿಂದ ತನ್ನ ಸಂಗಾತಿಯ ಜೊತೆ, ಆ ಮುದುಕನ ಜೊತೆಗೆ ನಿರಾಳವಾಗಿ ಮಾತನಾಡಬಹುದು ಅಂದ್ಕೊಂಡು ಒಳಗೊಳಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾಳೆ ಆ ಮುದುಕಿ. ಹೀಗೆ ಪ್ರತಿನಿತ್ಯ ಜನರು ಲೆಕ್ಕವಿಲ್ಲದಷ್ಟು ತಮ್ಮ ಕಷ್ಟ, ನೋವು, ತಮ್ಮ ಕೋರಿಕೆ, ಬೇಡಿಕೆ, ಪ್ರಾರ್ಥನೆಯನ್ನು ಆ ದೇವರಲ್ಲಿ ಸಲ್ಲಿಸಿರ್ತಾರೆ. ತಮ್ಮ ಅಳಲನ್ನು, ತಮ್ಮ ನೋವನ್ನು ತೋಡ್ಕೊಂಡಿರ್ತಾರೆ. ಈಗ ಈ ಮುದುಕಿಯ ಮತ್ತೊಂದು ಬೇಡಿಕೆ, ಆ ವೃದ್ಧೆಯ ಮತ್ತೊಂದು ಬೇಡಿಕೆ ಏನಾಯಿತು, ಆ ದೇವರಲ್ಲಿ ಮತ್ತೊಂದು ಸೇರಿಕೊಳ್ತು. ಮೊದಲೇ ಅಸಂಖ್ಯ ಅಂದರೆ ಲೆಕ್ಕವಿಲ್ಲದಷ್ಟು ಪ್ರಾರ್ಥನೆಗಳು, ಬೇಡಿಕೆಗಳು, ಅರ್ಜಿಗಳು ಆ ದೇವರಿಗೆ ಬಂದಿರುತ್ತೆ. ತಾವು ಏನೇನು ಕಷ್ಟದಲ್ಲಿರ್ತಾರೆ ದೇವ್ರ ಹತ್ರನೇ ಬೇಡ್ಕೊಳ್ತಾರೆ, ಒಂದು ಅರ್ಜಿಯನ್ನು, ಒಂದು ಕೋರಿಕೆಯನ್ನು ಇಟ್ಟು ಹೋಗಿರ್ತಾರೆ. ಹೀಗೆ ಲೆಕ್ಕವಿಲ್ಲದಷ್ಟು ಪ್ರಾರ್ಥನೆಗಳು ಆ ದೇವರಲ್ಲಿ ಇರ್ತವೆ. ಅದರ ಜೊತೆಗೆ ಈ ವೃದ್ಧೆಯ ಒಂದು ಪ್ರಾರ್ಥನೆಯೂ ಕೂಡ ಏನಾಗುತ್ತೆ, ಆ ಪರಮಾತ್ಮನಲ್ಲಿ, ಆ ದೇವರಲ್ಲಿ ಏನಾಗುತ್ತೆ, ಸೇರ್ಪಡೆಯಾಗುತ್ತೆ. ಹೀಗೆ ದೂರವಿರ್ತಕ್ಕಂತಹ ವೃದ್ಧರು ವೃದ್ಧಾಪ್ಯದಲ್ಲಿ ತನ್ನ ಸಂಗಾತಿಯಿಂದ ದೂರ ಇದ್ಕೊಂಡು ಯಾವ ರೀತಿಯಾಗಿ ನಳಲ್ತಾರೆ, ಬಳಲ್ತಾರೆ ಅನ್ನೋದನ್ನು, ಇಂದಿನ ವಾಸ್ತವವನ್ನು ಇಲ್ಲಿ ಕವಯಿತ್ರಿಯವರು ಬಹಳ ಎಲ್ಲರ ಮನ ಮುಟ್ಟುವಂತೆ, ಹೃದಯ ತಟ್ಟುವಂತೆ ಚಿತ್ರಿಸಿದ್ದಾರೆ. ಇದರಿಂದಾದರೂ ಕೂಡ ಸಂಗಾತಿಯನ್ನು ದೂರ ಮಾಡುವಂತಹ ಪ್ರಕ್ರಿಯೆ ದೂರವಾಗಬೇಕು ಅನ್ನೋದೇ ಎಲ್ಲರ ಆಶಯ. ಇವತ್ತಿನ ಕ್ಲಾಸ್ ಹೇಗಿತ್ತು, ಅರ್ಥ ಆಯ್ತಾ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ
ತಿಳಿಸಿ. ಲೈಕ್ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈವರೆಗೂ ಯಾರ್ಯಾರು ಕೊನೆಯವರೆಗೂ ಕ್ಲಾಸನ್ನು ಅಟೆಂಡ್ ಮಾಡಿದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು. ಕೊನೆಯವರೆಗೂ ಅಟೆಂಡ್ ಮಾಡದೇ ಇರೋರಿಗೂ ಕೂಡ ಧನ್ಯವಾದಗಳು.